ಮಿತ್ರರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಇತ್ತೀಚೆಗೆ ಮಿಡಲ್ ಈಸ್ಟ್ನಲ್ಲಿ ನಡೆಯುತ್ತಿರುವ ಯುದ್ಧ ಇದೀಗ ಕೇವಲ ಆ ಪ್ರದೇಶದ ಸಮಸ್ಯೆಯಾಗಿಲ್ಲ. ಅದರ ಪರಿಣಾಮ ನಿಧಾನವಾಗಿ ಪ್ರತಿಯೊಬ್ಬ ಭಾರತೀಯರ ಅಡುಗೆ ಮನೆಯವರೆಗೂ ತಲುಪುತ್ತಿದೆ. ಯಾಕಂದ್ರೆ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷದಿಂದ ಜಾಗತಿಕ ಇಂಧನ ಪೂರೈಕೆ ಸರಪಳಿಯಲ್ಲಿ ದೊಡ್ಡ ವ್ಯತ್ಯಯ ಉಂಟಾಗಿದೆ. ಈಗ ಅದರ ಮೊದಲ ಪರಿಣಾಮ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ರೂಪದಲ್ಲಿ ಕಾಣಿಸುತ್ತಿದೆ. ಕೆಲವು ನಗರಗಳಲ್ಲಿ ಸಾಮಾನ್ಯವಾಗಿ ಸಿಗುವ LPG ಸಿಲಿಂಡರ್ ಈಗ ತುಂಬಾ ಕಷ್ಟದಿಂದ ಸಿಗುತ್ತಿದೆ ಎಂಬ ವರದಿಗಳು ಬರುತ್ತಿವೆ. ಇನ್ನು ಆತಂಕಕಾರಿ ವಿಷಯವೇನೆಂದರೆ, ಕೆಲವೆಡೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಒಂದು ಸಿಲಿಂಡರ್ ಬೆಲೆ 1500ರಿಂದ 3000ವರೆಗೆ ಹೋಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಇದು ಸಾಮಾನ್ಯ ಜನರಿಗೆ ದೊಡ್ಡ ಹೊಡೆತವಾಗಬಹುದು. ಕೆಲವು ನಗರಗಳಲ್ಲಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳು ಕೂಡ ಅಡುಗೆ ಅನಿಲದ ಕೊರತೆಯಿಂದ ಮಧ್ಯಾಹ್ನದ ಊಟ ವ್ಯವಸ್ಥೆಗೆ ತೊಂದರೆಯಾಗಬಹುದು ಎಂದು ಪೋಷಕರಿಗೆ ಮುನ್ನೆಚ್ಚರಿಕೆ ನೀಡಿವೆ ಎಂಬ ಸುದ್ದಿಗಳು ಬರುತ್ತಿವೆ. ಆದರೆ ಇಲ್ಲಿ ಪ್ರಶ್ನೆ ಏನೆಂದರೆ, ಮಿಡಲ್ ಈಸ್ಟ್ನಲ್ಲಿ ನಡೆಯುತ್ತಿರುವ ಯುದ್ಧಕ್ಕೆ ಭಾರತದ ಗ್ಯಾಸ್ ಸಿಲಿಂಡರ್ಗಳಿಗೆ ಏನು ಸಂಬಂಧ? ಅದರ ಉತ್ತರ ಭಾರತದ ಇಂಧನ ಅವಲಂಬನೆ. ಭಾರತ ತನ್ನ LPG ಮತ್ತು LNG ಅಗತ್ಯದ ದೊಡ್ಡ ಭಾಗವನ್ನು ಗಲ್ಫ್ ರಾಷ್ಟ್ರಗಳಿಂದ ಪಡೆಯುತ್ತದೆ. ಅದರಲ್ಲೂ ವಿಶೇಷವಾಗಿ ಕತಾರ್ ಭಾರತಕ್ಕೆ ಪ್ರಮುಖ ಪೂರೈಕೆದಾರ. ಆದರೆ ಈಗ ಸಮಸ್ಯೆ ಏನೆಂದರೆ, ಮಿಡಲ್ ಈಸ್ಟ್ನಲ್ಲಿರುವ ಅತ್ಯಂತ ಪ್ರಮುಖ ಸಾಗಾಣೆ ಮಾರ್ಗವಾದ ಸ್ಟ್ರೈಟ್ ಆಫ್ ಹಾರ್ಮುಜ್ ಈ ಯುದ್ಧದ ಕಾರಣದಿಂದ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿ ಬಿಟ್ಟಿದೆ. ಜಗತ್ತಿನ ಸುಮಾರು 20ರಿಂದ 30% ತೈಲ ಮತ್ತು ಅನಿಲ ಈ ಹಾದಿಯ ಮೂಲಕವೇ ಸಾಗುತ್ತದೆ. ಒಂದು ವೇಳೆ ಇಲ್ಲಿ ಸಾಗಾಣೆ ವ್ಯತ್ಯಯ ಉಂಟಾದರೆ ಅದರ ಪರಿಣಾಮ ಇಡೀ ಜಗತ್ತಿನ ಇಂಧನ ಮಾರುಕಟ್ಟೆಯ ಮೇಲೆ ಬೀಳುತ್ತದೆ. ಅದೇ ಈಗ ನಿಧಾನವಾಗಿ ಭಾರತಕ್ಕೂ ತಟ್ಟುತ್ತಿದೆ. ಇದು ಕೇವಲ ಅಡುಗೆ ಅನಿಲದ ಸಮಸ್ಯೆ ಮಾತ್ರವಲ್ಲ, ಇದರ ಪರಿಣಾಮ ಭಾರತದ ಕೃಷಿಯ ಮೇಲೂ ಬೀಳಬಹುದು. ಯಾಕಂದ್ರೆ LNG ಅನಿಲ ಗೊಬ್ಬರ ಉತ್ಪಾದನೆಗೆ ಅತ್ಯಂತ ಮುಖ್ಯ. ಒಂದು ವೇಳೆ ಅನಿಲ ಪೂರೈಕೆ ಕಡಿಮೆಯಾದರೆ ಗೊಬ್ಬರ ಉತ್ಪಾದನೆ ಕುಸಿಯಬಹುದು. ಅದರ ಪರಿಣಾಮ ಕೃಷಿ ವೆಚ್ಚ ಹೆಚ್ಚಾಗಬಹುದು ಮತ್ತು ಆಹಾರದ ಬೆಲೆ ಏರಿಕೆಯಾಗುವ ಸಾಧ್ಯತೆಯಿದೆ. ಅಂದ್ರೆ ಈ ಸಂಕಷ್ಟ ಮುಂದುವರೆದರೆ ಇದು ಕೇವಲ ಕಿಚನ್ ಸಮಸ್ಯೆಯಲ್ಲ, ಆಹಾರ ಭದ್ರತೆಗೂ ಸವಾಲಾಗಬಹುದು. ಇನ್ನೊಂದು ಕಡೆ ಜಾಗತಿಕ ಮಟ್ಟದಲ್ಲಿ ಈ ಯುದ್ಧ ಇನ್ನೂ ಹಲವು ರೂಪಗಳಲ್ಲಿ ನಡೆಯುತ್ತಿದೆ. ಸೈಬರ್ ದಾಳಿಗಳು ಮತ್ತು ಡಿಜಿಟಲ್ ಯುದ್ಧವೂ ಕೂಡ ಇದರ ಭಾಗವಾಗಿವೆ. ಕೆಲವು ವರದಿಗಳ ಪ್ರಕಾರ ಇರಾನ್ ಲಿಂಕ್ಡ್ ಹ್ಯಾಕರ್ ಗುಂಪುಗಳು ಅಮೆರಿಕಾದ ಕೆಲವು ಕಂಪನಿಗಳ ಮೇಲೆ ಸೈಬರ್ ದಾಳಿ ಮಾಡಲು ಪ್ರಯತ್ನಿಸುತ್ತಿವೆ. ಅಂದರೆ ಈ ಸಂಘರ್ಷ ಈಗ ಕೇವಲ ಗಡಿಯಲ್ಲಿ ಮಾತ್ರವಲ್ಲ, ಡಿಜಿಟಲ್ ಜಗತ್ತಿನಲ್ಲೂ ನಡೆಯುತ್ತಿದೆ. ಇದರಲ್ಲಿ ಒಂದು ಆಸಕ್ತಿಕರ ವಿಷಯ ಏನೆಂದರೆ, ಈ ಯುದ್ಧದ ನಡುವೆಯೂ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗಿ ಏರಿಲ್ಲ. ಇದರ ಪ್ರಮುಖ ಕಾರಣ ಭಾರತ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲ ಖರೀದಿಸುತ್ತಿರುವುದು. ಆದರೆ ಅಡುಗೆ ಅನಿಲದ ವಿಷಯದಲ್ಲಿ ನಾವು ಇನ್ನೂ ಮಿಡಲ್ ಈಸ್ಟ್ ರಾಷ್ಟ್ರಗಳ ಮೇಲೆಯೇ ಹೆಚ್ಚು ಅವಲಂಬಿತರಾಗಿದ್ದೇವೆ. ಇದರಿಂದಲೇ ಈ ಸಂಕಷ್ಟ ಕಾಣಿಸುತ್ತಿದೆ. ಯುದ್ಧ ಇನ್ನಷ್ಟು ದೀರ್ಘಕಾಲ ಮುಂದುವರೆದರೆ ಜಾಗತಿಕ ಸಪ್ಲೈ ಚೈನ್ ಕೂಡ ಹೆಚ್ಚು ಅಸ್ತವ್ಯಸ್ತವಾಗಬಹುದು. ಅದರ ಪರಿಣಾಮ ಹಣದುಬ್ಬರ ಹೆಚ್ಚಾಗುವ ಸಾಧ್ಯತೆಯಿದೆ. ಹೀಗಾಗಿ ಮಿಡಲ್ ಈಸ್ಟ್ನಲ್ಲಿ ನಡೆಯುತ್ತಿರುವ ಈ ಯುದ್ಧ ಕೇವಲ ಒಂದು ಪ್ರಾದೇಶಿಕ ಸಂಘರ್ಷವಲ್ಲ, ಅದರ ಪರಿಣಾಮ ಇಡೀ ಜಗತ್ತಿನ ಅರ್ಥವ್ಯವಸ್ಥೆಯ ಮೇಲೆ ಮತ್ತು ಸಾಮಾನ್ಯ ಜನರ ಬದುಕಿನ ಮೇಲೆ ಬೀಳಬಹುದು. ಸ್ನೇಹಿತರೆ, ನಿಮ್ಮ ಊರಿನಲ್ಲಿ ಗ್ಯಾಸ್ ಸಿಲಿಂಡರ್ ಸುಲಭವಾಗಿ ಸಿಗುತ್ತಿದೆಯಾ? ಅಥವಾ ನಿಮಗೂ ಈ ಕೊರತೆಯ ಅನುಭವವಾಗುತ್ತಿದೆಯಾ? ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಆಳವಾದ ಮತ್ತು ಅಪ್ಡೇಟೆಡ್ ಜಿಯೋಪೊಲಿಟಿಕಲ್ ವಿಶ್ಲೇಷಣೆಗಳಿಗಾಗಿ ನಮ್ಮ ನೀತಿ ಡಿಕೋಡ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಚಾನಲ್ ಹಿಂದೆ 7 ಜನರ ತಂಡದ ದಿನ ರಾತ್ರಿ ಪರಿಶ್ರಮವಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ನಿಲ್ಲಿ.